ರಾಜ್ಯ ಸರ್ಕಾರ ಬಡವರ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣ ಆಗಿರೋದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮಿಲ್ಲೆಟ್ ಲಡ್ಡು ಅಂತ ವಿತರಿಸ್ತಾರೆ. ಸಿರಿಧಾನ್ಯದ ಲಡ್ಡು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಸಿಗಲಿ ಅಂತ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರೋಂಥ ಅವಧಿ ಮುಗಿದಿರುವಂಥ ಲಡ್ಡುಗಳನ್ನು ವಿತರಣೆ ಮಾಡಲಾಗಿದೆ. 6 ತಿಂಗಳ ಹಿಂದೆಯೇ ಮುಗಿದಿದೆ ಅದರ ಅವಧಿ. ಅಂತ ಲಡ್ಡನ್ನ ಮಕ್ಕಳಿಗೆ ವಿತರಣೆ ಮಾಡಲಾಗ್ತಾ ಇದೆ. 3 ಅಂಗನವಾಡಿ ಕೇಂದ್ರಗಳಿಗೆ ಹೋರಾಟಗಾರ್ತಿ ಕಸ್ತೂರಿಬಾಯಿ ಅನ್ನೋರು ಭೇಟಿ ಕೊಟ್ಟಿದ್ರು. ಈ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. ಅಕ್ಟೋಬರ್ ಅಲ್ಲಿ ಮುಗಿದು ಹೋಗಿದೆ. ಆ ಲಡ್ಡು ಅನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಡವರ ಮಕ್ಕಳಲ್ವಾ ಏನ್ ತಿಂದ್ರು ಆಗತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಧಿಕಾರಿಗಳು. ಎಕ್ಸ್ಪೈರಿ ಡೇಟ್ ಆಗಿರುವಂತ ಮೀರಿ ಹೋಗಿರುವಂತ ಅವಧಿ ಮೀರಿ ಹೋಗಿರುವಂತ ಲಡ್ಡು ನೋಡ್ತಾ ಇದ್ದೀರಿ. ಇದನ್ನು ಮಕ್ಕಳಿಗೆ ಕೊಡ್ತಿದ್ದಾರೆ. ಕಂಡವರ ಮಕ್ಕಳು ಬಡವರ ಮಕ್ಕಳು ಏನಾದರೂ ತಿಂತಾರೆ, ನಮ್ಮ ಮಕ್ಕಳು ಸೇಫ್ ಆಗಿದ್ರೆ ಸಾಕು ಅಂತ ಅಧಿಕಾರಿಗಳು ಭಾವಿಸಿದ ರೀತಿಯಲ್ಲಿದೆ. ನೋಡ್ತಾ ಇದ್ದೀರಿ, ಅವಧಿ ಮೀರಿ ಹೋಗಿದೆ. 2025ಕ್ಕೆ ಮೀರಿ ಹೋಗಿರುವಂತ ಲಡ್ಡುಗಳಿವೆ. ಸಿರಿಧಾನ್ಯ ಲಡ್ಡು. ಸರ್ಕಾರ ಹೇಳೋದು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರಕ್ಕಾಗಿ ನಾವು ಕೊಡ್ತೀವಿ ಅಂತ. ಬಟ್ ನೀವು ಅವಧಿ ಮೀರಿದ ಆಹಾರ ಕೊಟ್ಟು ಏನು ಪೌಷ್ಟಿಕಾಂಶ ಕೊಡ್ತಾ ಇದ್ದೀರಿ? 6 ವರ್ಷದ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿದಾರೆ. ವಿಚಿತ್ರ ಅನಿಸ್ತಾ ಇದೆ ಸರ್ಕಾರದ ಆದ್ಯತೆಯ ಬಗ್ಗೆ. ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು ಏನಾದರೂ ಆದರೂ ತೊಂದರೆ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದಿದೆಯಾ ಸರ್ಕಾರ ಅಂತ ಅನಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಫೋನ್ ಸಂಪರ್ಕದಲ್ಲಿ. ಅನಿಲ್, ಕನಿಷ್ಠ ಪ್ರಜ್ಞೆ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಬಡವರ ಮಕ್ಕಳಲ್ವಾ ಏನಾದರೂ ಆಗತ್ತೆ ಅಂತ ಮನಸ್ಥಿತಿ ಅಂತ ಅನಿಸ್ತಾ ಇದೆ ನನಗೆ ಇದನ್ನು ನೋಡ್ತಾ ಇದ್ರೆ. ಹೌದು ರಕ್ಷಿತ್, ಈ ಒಂದು ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲ, ಬದಲಾಗಿ ಅವರೇ ಪ್ರತಿನಿಧಿಸತಕ್ಕಂತಹ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಅಂಗನವಾಡಿಗಳಿಗೆ ಅಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಿಲೆಟ್ ಲಡ್ಡುವನ್ನ ವಿತರಣೆ ಮಾಡೋಕೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಅಂದ್ರೆ 2013ರಿಂದನೂ ಕೂಡ ಆರಂಭವಾಗಿರುವಂತದ್ದು. ಹೀಗಾಗಿ ಮಿಲೆಟ್ ಲಡ್ಡು ವಿತರಣೆ ಮಾಡತಕ್ಕಂಥ ಸಮಯದಲ್ಲಿ ಆ ಎಲ್ಲಾ ಪದಾರ್ಥಗಳು ಕೂಡ ಎಕ್ಸ್ಪೈರ್ ಆಗಿರುವಂತದ್ದು. ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ 3 ಅಂಗನವಾಡಿಗಳಲ್ಲಿ ಎಕ್ಸ್ಪೈರ್ 2025 ಅಕ್ಟೋಬರ್ಗೆ ಎಕ್ಸ್ಪೈರ್ ಆದಂತಹ ಮಿಲೆಟ್ ಲಡ್ಡುಗಳನ್ನ ಮಕ್ಕಳಿಗೆ ಕೊಡ್ತಾ ಇರುವಂತದ್ದು. ಅಂತ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಸಹಜವಾಗಿ ಅಜೀರ್ಣ ಆಗುತ್ತೆ, ಜ್ವರ ಬರುತ್ತೆ, ವಾಂತಿ ಭೇದಿ ಬರುತ್ತೆ. ಹೀಗಾಗಿ ಎಲ್ಲೊಂದ್ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಕ್ಕಳ ಜೊತೆಗೆ ಬಡ ಮಕ್ಕಳ ಜೊತೆ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಿರುವಂತ. ಯಾಕಂದ್ರೆ ಸಾಕಷ್ಟು ಪೋಷಕರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಸ್ಥಳೀಯ ಯುವಕರು ಹಾಗೂ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಹೋಗಿ ಭೇಟಿಯಾದಂತಹ ಸಮಯದಲ್ಲಿ ಈ ಎಲ್ಲ ಎಕ್ಸ್ಪೈರ್ ಆದಂತಹ ಏನು ಪ್ರಾಡಕ್ಟ್ ಗಳನ್ನ ಮಕ್ಕಳಿಗೆ ವಿತರಣೆ ಮಾಡ್ತಿರೋದು ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಈ ಪ್ರಕರಣವನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪನಿರ್ದೇಶಕರ ಗಮನಕ್ಕೂ ಕೂಡ ಅವರು ತಂದಿರುವಂತದ್ದು. ಅವರು ಕೂಡ ಈಗ ಸಬೂಬು ಕೊಡೋ ಕೆಲಸವನ್ನ ಮಾಡ್ತಿದ್ದಾರೆ. ನಾನಷ್ಟೇ ಕಳೆದ ತಿಂಗಳು ಕೂಡ ಹೋಗಿದ್ದೆ, ಈ ತರ ಯಾವುದೇ ರೀತಿಯ ನಾವು ಎಕ್ಸ್ಪೈರ್ ಆದಂತಹ ವಸ್ತುಗಳು ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ 3 ದಿನಗಳ ಹಿಂದಷ್ಟೇ ಸ್ಥಳೀಯ ಯುವಕರು ಹಾಗೂ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹೋದಂತ ಸಂದರ್ಭ ಅವರೇ ಖುದ್ದಾಗಿ ವಿಡಿಯೋನ ಮಾಡಿದ್ದಾರೆ. ಅವರೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಹಾಕಿದ್ರು ಕೂಡ ಈಗ ಅವರ ತಮ್ಮ ರಕ್ಷಣೆಗಾಗಿ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ರಕ್ಷಣೆಗಾಗಿ ನಿಂತಿರುವುದು ಸಹಜವಾಗಿ ಬೇಸರಕ್ಕೂ ಕೂಡ ಅಂದ್ರೆ ಸಹಜವಾಗಿ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿರುವಂತದ್ದು. ಯಾಕಂತಂದ್ರೆ ಮಕ್ಕಳಿಗೆ ಅದರಲ್ಲೂ 4 ವರ್ಷಕ್ಕೆ 4 ವರ್ಷ 4.5 ವರ್ಷ 5 ವರ್ಷದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಅಂತ ಮಕ್ಕಳಿಗೆ ಈ ರೀತಿ ಎಕ್ಸ್ಪೈರ್ ಆದಂತಹ ಪದಾರ್ಥಗಳನ್ನ ಕೊಟ್ರೆ ಸಾಕಷ್ಟು ಅವರ ಆರೋಗ್ಯ ಮೇಲೆ ವಿಪರೀತವಾದಂತಹ ತೊಂದರೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಇನ್ನಾದ್ರೂ ಎಚ್ಚೆತ್ತುಕೊಂಡು ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಆಗ್ರಹಗಳು ಕೂಡ ಬಂದಿರುವಂತ. ಯಾಕಂತಂದ್ರೆ ಇದು ಬೆಳಗಾವಿ ಜಿಲ್ಲೆ ಬೇರೆ ಭಾಗದಲ್ಲಿ ಆಗಿದ್ರೆ ನಡೀತದೆ. ಆದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಿರುವುದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ರಕ್ಷಿತ್, ಧನ್ಯವಾದ ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.